ನೋಡಿ ಪ್ರತಿಯೊಬ್ಬ ರೈತರು ಈ ರೀತಿ ಟೀಕನ್ನು ಬೆಳೆದು 1 ಕೋಟಿ ಆದಾಯ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಫಾರೆಸ್ಟ್ರಿ ಆಗಲಿ ಅಥವಾ ಹಾರ್ಟಿಕಲ್ಚರಲ್ ಆಗಲಿ ಹೈಯೆಸ್ಟ್ ಬೆಳೆಯುವಂಥದ್ದು ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಬೆಳಿಬೇಕಂದ್ರೆ ಸೆಕ್ಯೂರಿಟಿ ಮತ್ತು ಹೋಸ್ಟ್ ಮೇಂಟೈನ್ ಮಾಡಬೇಕು, ಮತ್ತು ಅದಕ್ಕೆ ಮೇಂಟೆನೆನ್ಸ್ ಇರುತ್ತೆ. ಇವ್ಯಾವ ಟೆನ್ಷನ್ ಬೇಡ. ನನಗೊಂದು ಎಕರೆ ಜಾಗ ಇದೆ, ನನ್ನ ಹತ್ರ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಬೆಸ್ಟ್ ಕ್ರಾಪ್ ಬಂದುಬಿಟ್ಟು ಟೀಕು. ಬಟ್ ಇದಕ್ಕೆ 10ರಿಂದ 15 ದಿನಕ್ಕೆ ಒಂದ್ಸಲ ನೀರು ಕಂಪಲ್ಸರಿ ಕೊಡಬೇಕಾಗುತ್ತೆ. ಅದು ಕೂಡ ಬೇಸಿಗೆ ಕಾಲದಲ್ಲಿ ಈ ಥರ ಡ್ರಿಪ್ಸ್ ಹಾಕ್ಬಿಟ್ಟು ಇಲ್ಲಿ ನೋಡ್ತಿದ್ರಲ್ಲ ಈ ರೀತಿ ಕೊಡ್ಬೋದು. ದಿನ 1 ಲೀಟರ್ ನೀರು ಕೊಡಬೇಕಾಗುತ್ತೆ. ಅದು ಕೂಡ 8 ವರ್ಷದವರೆಗೂ. ಅದಾದ ನಂತರ ಆಟೋಮೆಟಿಕ್ ಬರುತ್ತೆ. ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡಿ. ನಿಮಗೆ ಒಂದು ಟಿಶ್ಯೂ ಕಲ್ಚರ್ ಟೀಕ್ ಅನ್ನೋದು 200ರಿಂದ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಇರುತ್ತೆ. ಡಿಪೆಂಡ್ಸ್ ಆನ್ ಕ್ವಾಲಿಟಿ ಯಾವ ರೀತಿ ಅಂತ. ಇಲ್ಲಿ ನೋಡ್ತಿರುವಂಥದ್ದು C2 ಅನ್ನೋ ಟಿಶ್ಯೂ ಕಲ್ಚರ್ ಟೀಕ್ ಅದು. ಸೊ ಈ ಒಂದು ಮರ ಮಿನಿಮಮ್ 12 ವರ್ಷಕ್ಕೆ ನಿಮ್ಗೆ ಹಾರ್ವೆಸ್ಟ್ ಬರುತ್ತೆ. ಇವಾಗ ತುಂಬ ಜನ ಕಮೆಂಟ್ ಮಾಡೋದಕ್ಕೆ ರೆಡಿ ಇರ್ತಾರೆ, 12 ವರ್ಷಕ್ಕೆಲ್ಲ ಬರಲ್ಲ, ಗಿಡ ಸೇಲ್ ಮಾಡೋದಕ್ಕೆಲ್ಲ ನೀವು ಲಾಜಿಕ್ ಮಾಡ್ತಿದ್ರೆ ಹಾಗೆ ಅಂತ. ನೀವು ಗಿಡ ತೊಗೊಳ್ಳೋದು ಬಿಡೋದು ಅವೆಲ್ಲ ಸೆಕೆಂಡ್ರಿ ಆಯಿತಾ. ಗಿಡನೇ ತೊಗೋಬೇಡಿ. ಬಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. 100% 12 ವರ್ಷಕ್ಕೆ ಕಟಾವು ಬರುತ್ತೆ. ಕೆಲವೊಬ್ರು 8ರಿಂದ 9 ವರ್ಷಕ್ಕೂ ಕೂಡ ಇದನ್ನು ಕಟಾವು ಮಾಡಿದ್ದಾರೆ. ಕರೆಕ್ಟಾಗಿ ಟೈಮ್ ನೀರು ಗೊಬ್ಬರ ಎಲ್ಲ ಕೊಟ್ಟು ಸ್ವಲ್ಪ ಅವರೇ ಗ್ರೋತ್ ಹಾರ್ಮೋನ್ಸ್ ಕೊಟ್ಟು 7ರಿಂದ 8 ವರ್ಷಕ್ಕೆಲ್ಲ ಕಟಾವು ಮಾಡಿರೋ ಇಷ್ಟು ಇದೆ. ಸೊ ನೀವು 12 ವರ್ಷಕ್ಕೆ ಕಟಾವು ಮಾಡಿದ್ರು ಕೂಡ ಒಂದು ಮರ ಮಿನಿಮಮ್ ಅಂದರೂ ಕೂಡ 40,000 ರೂಪಾಯಿಗೆ ಹೋಗುತ್ತೆ. ಸೊ ನೀವು 15 ವರ್ಷಕ್ಕೆ ಇಟ್ಕೊಳ್ಳಿ. ನಾನು 3 ವರ್ಷ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಸುತ್ತಳತೆ ಬರುತ್ತೆ. ಒಂದು ಮರ 50,000 ರೂಪಾಯಿಗೆ ಹೋಗುತ್ತೆ. 50,000 ಇಂಟು 100 ಮರ ಎಷ್ಟಾಗುತ್ತೆ? 50 ಲಕ್ಷ ರೂಪಾಯಿ. ಸೊ ಇಂಟು 200 ಮರ 1 ಕೋಟಿ ರೂಪಾಯಿ ಆದಾಯ ಆಗುತ್ತೆ. ಸೊ ಪ್ರತಿಯೊಬ್ಬ ರೈತರು ಆಯಿತು ಇವಾಗ ಏನದು 15 ವರ್ಷಕ್ಕೆ ಬರಲ್ಲ ಬಿಟ್ಟಾಕಿ ಆಯಿತು, 20 ವರ್ಷ ಲೆಕ್ಕ ಇಟ್ಕೊಂಡ್ರು ಕೂಡ ನಿಮಗೆ 20 ವರ್ಷಕ್ಕಾದರೂ ಒಂದು FD ಅನ್ನೋದು ಇರುತ್ತಲ್ವ ನಿಮ್ಮ ಅಕೌಂಟಲ್ಲಿ ಇದ್ದಂಗೆ. ಆ್ಯಂಡ್ ಇದಕ್ಕೆ ಯಾವುದೇ ಕಳ್ಳರ ಕಾಟ ಇಲ್ಲ, ಮತ್ತು ಇದಕ್ಕೆ ಯಾವುದೂ ರೋಗಗಳು ಬಂದೆಲ್ಲ ಗಿಡಗಳೆಲ್ಲ ಹೋಗ್ಬಿಡೋ ಥರ ಇದಿಲ್ಲ. ನಾರ್ಮಲಾಗಿ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಬರುತ್ತೆ. ಅದು ವರ್ಷಕ್ಕೆ 2 ಸಲ ಒಂದು ಗೊಬ್ಬರ ಹಾಕಿ ಮತ್ತು ವಾರಕ್ಕೊಂದ್ಸಲ ಈ ರೀತಿ ನೀರು ಕೊಡಿ ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಅದು ಕೂಡ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರುವಂಥ ಒಂದೇ ಒಂದು ಮೇಂಟೆನೆನ್ಸ್ ಏನಂದರೆ ನೋಡಿ, ಈ ರೀತಿ ಬ್ರಾಂಚಸ್ ಬರುತ್ತಲ್ಲ, ಇದನ್ನು ಈ ರೀತಿ ನಾರ್ಮಲಾಗಿ ಇದನ್ನು ಇಲ್ಲಿಂದನೇ ಕಟ್ ಮಾಡಿದರೆ ಇದು ಬ್ರಾಂಚಸ್ ಬರಲ್ಲ. ಇವ್ರು ಯಾರೋ ಗೊತ್ತಿಲ್ಲದೆ ಇಲ್ಲಿಂದ ಸೈಡ್ ಕಟ್ ಮಾಡಿದ್ದಾರೆ ನೋಡಿ. ಈ ರೀತಿ ಒಂದು ಕಟ್ರ್ ಬರುತ್ತೆ, ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ರೆ ಸೈಡ್ ಬ್ರಾಂಚಸ್. ಸೊ 12 ಅಡಿವರೆಗೂ ಕೂಡ ಬ್ರಾಂಚಸ್ ಹೋಗದೆ ಬಿಡಬಾರ್ದು. 12 ಅಡಿ ಆದಮೇಲೆ ಹೋದ್ರೂ ಕೂಡ ತೊಂದರೆ ಇಲ್ಲ. ಸೊ ಮಿನಿಮಮ್ ನಿಮಗೆ 30ರಿಂದ 40 ಅಡಿ ಇದು ಸ್ಟ್ರೈಟಾಗಿ ಹೋಗೋದ್ರಿಂದ ಒಳ್ಳೆ ಆದಾಯ ಬರುತ್ತೆ. ಪ್ರತಿಯೊಬ್ಬ ರೈತರು ಕೂಡ ಆದಷ್ಟು ಒಂದು ಮಿನಿಮಮ್ 100 ಮರ ಟೀಕ್ ಹಾಕ್ಕೊಳ್ಳಿ. ನಿಮ್ಗೆ 10,000 ರೂಪಾಯಿಗೆ ಹೋದ್ರೂ ಕೂಡ 10 ಲಕ್ಷ ರೂಪಾಯಿ ಒಂದು FDಯಲ್ಲಿ ಇದ್ದಂಗೆ ಇರುತ್ತೆ. 15 ವರ್ಷಕ್ಕೋ 20 ವರ್ಷಕ್ಕೋ 30 ವರ್ಷಕ್ಕೋ ನಿಮ್ಮ ಮಕ್ಕಳ ಮದುವೆಗೋ ಅಥವಾ ನಿಮ್ಗೇನಾದ್ರು ಎಮರ್ಜೆನ್ಸಿ ಬಂದಾಗ ಈ ರೀತಿ ಟೀಕ್ ಮರಗಳನ್ನು ಸೇಲ್ ಮಾಡ್ಬೋದು. ಸೊ ಸಿಲ್ವರು ಮತ್ತು ಮಹಾಗನಿ ಹಾಕೋಕೆ ಹೋಗ್ತಾರೆ, ಅವಾಗೆಲ್ಲ ಇಷ್ಟೊಂದು ರೇಟ್ ಇಲ್ಲ. ಹೈಯೆಸ್ಟ್ ಡಿಮ್ಯಾಂಡ್ ಇರೋದು